ನಮಸ್ಕಾರ ಪ್ರಿಯ ವೀಕ್ಷಕರೇ. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಕತ್ತಲೆಯ ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಎಂಬಂತೆ ಖಾನಾಪುರ ತಾಲೂಕಿನ ಹಂದೂರು ಹುಲಿಕೊತ್ತಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 2009 ಮತ್ತು 10ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳಿಂದ ಗುರು ವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ರವಿವಾರ ದಿನಾಂಕ 24ರಂದು ಜರುಗಿತು. ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಗುರುವಿಗೆ ಉನ್ನತ ಸ್ಥಾನವಿದ್ದು, ಸನ್ಮಾರ್ಗದಲ್ಲಿ ನಡೆದು ಉನ್ನತ ಸ್ಥಾನ ತಲುಪಲು ಗುರುಕೃಪೆ ಅಗತ್ಯ ಎಂದು ಬಿಳಕಿ ಅವರೊಳ್ಳಿ ರುದ್ರಸ್ವಾಮಿ ಮಠದ ಚನ್ನಬಸವ ದೇವರು ಹೇಳಿದರು. ಶಿಕ್ಷಕರಾದ ಲಕ್ಷ್ಮೀಶ್ ಕುರೇರ್, ಶಿವಾನಂದ ನಂದಿಹಳ್ಳಿ, ಮಹೇಶ್ ಹೆಗಡೆ ಮಾತನಾಡಿದರು. ಹಂದೂರು ಹುಲಿಕೊತ್ತಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರನ್ನು ಸತ್ಕರಿಸಿ ಗುರುವಂದನೆ ಸಲ್ಲಿಸಲಾಯಿತು. ರಾಣಿ ಶುಗರ್ಸ್ ಮಾಜಿ ಉಪಾಧ್ಯಕ್ಷ ವೀರೇಶ್ ಕಂಬಳಿ, ರೈತ ಮುಖಂಡ, ಹಂದೂರು ಹುಲಿಕೊತ್ತಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಗುರುವಂದನೆ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿದರು. ಚನ್ನಬಸವ ದೇವರು, ಲಕ್ಷ್ಮೀಶ್ ಕುರೇರ್, ಶಿವಾನಂದ ನಂದಿಹಳ್ಳಿ, ಮಹೇಶ್ ಹೆಗಡೆ ಇತರರಿದ್ದರು. ಬಸಪ್ಪ ಬಶೆಟ್ಟಿ, ಮುಖ್ಯ ಶಿಕ್ಷಕ PS ಮಾದರ್, ಹಳೆಯ ವಿದ್ಯಾರ್ಥಿಗಳಾದ ಜಗದೀಶ್ ಕಂಬಳಿ, ಚೆನ್ನಯ್ಯ ಚಿಕ್ಕಮಠ್, ಬಸಮ್ಮ ಹುಲಿಕೊತ್ತಲ್, ಲಕ್ಷ್ಮೀ ತುಳಸಿ, ಚೆನ್ನಮ್ಮ ವಾರದ್, ಮಲ್ಲಿಕಾರ್ಜುನ್ ತಿಗಡೊಳ್ಳಿ, ಸಿದ್ದಾರೂಢ್ ಬಡಿಗೇರ್ ಇತರರಿದ್ದರು. ಭೂಮಿ ಹಸನಾತು ಬಸವ ನಿಮ್ಮಯ ದಯದಿಂದ, ಬಸವ ನಿಮ್ಮಯ ದಯದಿಂದ ನನ್ನ ಹಾಡು ರಸವಾಗಲಯ್ಯ ಶರಣೆಂಬೆ, ರಸವಾಗಲಯ್ಯ ಶರಣೆಂಬೆ. ಸುಸ್ವಾಗತವು ಇಂದಿನ ನಮ್ಮಯ ಸಂಭ್ರಮಗೆ, ಸ್ವಾಯಂಬ ಕನ್ನಡದಾಕ್ಷರವು ಸ್ವಾಗತಿಸುವುದು ಸರ್ವರನು, ಸ್ವಾಯಂಬ ಕನ್ನಡದಾಕ್ಷರವು ಸ್ವಾಗತಿಸುವುದು ಸರ್ವರನು. ನಮ್ಮ ಹಂದೂರು ಹುಲಿಕೊತ್ತಲ್ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನೀಡಿ ಗುರುವಿನ ಹಾಗೆ ನಮ್ಮನ್ನು ತಾಯಿ ತಂದೆ ಬೆಳೆಸಿದ್ದಾರೆ. ಮೊದಲ ಹೆಜ್ಜೆ ಇಡುವುದನ್ನು ತಂದೆ ತಾಯಿ ಕಲಿಸಿದರೆ ನಮ್ಮ ಜೀವನದುದ್ದಕ್ಕೂ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಮಾಡುವರು ಗುರುಗಳು. ಪ್ರತಿಯೊಬ್ಬ ಸಾಧಕರು ಸಹ ಯಶಸ್ವಿಯಾಗಲು ಗುರುವಿನ ಮಹತ್ವವನ್ನು ಅರಿತು ಗುರುಗಳು ಹೇಳಿದ ಮಾತನ್ನು ಪಾಲಿಸಿಯೇ ಅವರೆಲ್ಲರೂ ಸಾಧಕರಾಗಿದ್ದಾರೆ. ಹೀಗೆ ನಮ್ಮ ಜೀವನದುದ್ದಕ್ಕೂ ಮಹತ್ವವಾದ ಪಾತ್ರವನ್ನು ನಿರ್ವಹಿಸುವ ಗುರುಗಳಿಗೆ ಈ ದಿನವನ್ನು ಮುಡುಪಾಗಿಟ್ಟಿದ್ದಾರೆ. ಸರ್ಕಾರದ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ನಾವು ಬದಲಾವಣೆ ಆಗ್ತಾ ಇರ್ತೀವಿ. ಅಂತಹ ಕಾರ್ಯಕ್ರಮವನ್ನ ಇವತ್ತಿ ನಮ್ಮ ಶಾಲೆಯಲ್ಲಿ ಮಾಡಿರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಹೇಳ್ಬೇಕಂತಂದ್ರ ಈ ಶಾಲೆ ಮತ್ತು ನನಗೆ ಅವಿನಾಭಾವ ಸಂಬಂಧ. ಯಾಕಂತಂದ್ರ ಎಲ್ಲ ಇರ್ತಕ್ಕಂಥ ಎಲ್ಲ ಮಕ್ಕಳಾಗಿರ್ಬೋದು, ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಹಿರಿಯರಾಗಿರ್ಬೋದು, ಎಲ್ಲ ಸಂಬಂಧಿಕರು. ನಾವು ಇಲ್ಲ ಹತ್ತಿರದ ಹಳ್ಳಿ ನಮ್ಮ ಬೈಲೂರು ಮತ್ತು ಹಂದೂರು ಹುಲಿಕೊತ್ತಂದ್ರ ಎಲ್ಲ ರಿಲೇಷನ್ಸ್ ಇರ್ತಕ್ಕಂಥ ಮನೆಗಳು. ನಾವು ಚಿಕ್ಕವರಿದ್ದಾಗಲಿ ಬರ್ತಾ ಇದ್ವಿ, ನಿಮ್ಮವ್ರು ಅಲ್ಲಿ ಬರ್ತಾ ಇದ್ರು. ಬಹಳಷ್ಟು ಅವಿನಾಭಾವ ಸಂಬಂಧ. ಈಗ ಸಂತ್ಯಾಗ ಭೇಟಿಯಾಗಿರ್ತಾರ, ಇಲ್ಲಿ ಊರು ಕೇರಿ ಹೋಗುವಾಗ ಭೇಟಿಯಾಗಿರ್ತಾರ. ಯಾವ ಮಕ್ಕಳು ಶಿಕ್ಷಕರು ಬಿಡಂತ ಅನ್ನೋದಿಲ್ಲ, ಪ್ರತಿಯೊಬ್ಬರು ಬಂದ ಆತ್ಮೀಯವಾಗಿ ಮಾತಾಡ್ತಾರ. ಅದ ನಿಜವಾಗಿ ನೀವು ಶಿಕ್ಷಕರಿಗೆ ಕೊಡುವಂತಹದ್ದು ಒಂದು ದೊಡ್ಡ ಗೌರವ ಅಂದ್ರೆ ತಪ್ಪಾಗಲಾರದು. 12 ವರ್ಷದ ಒಂದು ಸೇವೆಯಲ್ಲಿ ಬಸೆಟ್ ಸರ್ಕಾರವ್ರಿಗೆ ನಾವು ಹೋಗಿ ಮನೆ ಮಾಡಿಕೊಂಡು ನಮ್ದು ಒಂದು ರೂಮ್ ಭಾಳ ಇದಾಗಿದ್ರೆ ಒಂದು ಸ್ವಲ್ಪ ರಿಪೇರ್ ಮಾಡಿಸ್ಬೇಕು ಪಂಚಾಯತಿಯಿಂದ ಹೇಳಿ ಅಂತೇಳಿ ಅವರು ಸ್ವತಃ ನಿಂತ ಮುಂಜಾನೆ ನಾವು ಬರೋದಕ್ಕಂತಂದ್ರ ಅದನ್ನ ಸಿಮೆಂಟ್ ವರ್ಕ್ಗೆ ಸ್ವತಃ ನೀರು ಹೊಡಿತಿದ್ರು. ನೋಡಿ ನನಗೆ ಭಾಳ ಅಂದ್ರೆ ಭಾಳ ವಿಚಿತ್ರ ಆಯ್ತು. ಅಂದ್ರ ಈ ಎರಡು ಊರುಗಳ ಧ್ರುವ ನಕ್ಷತ್ರಗಳು ಅಂತ ಹೇಳ್ತೇನೆ ನಾ, ಕಂಬಳಿ ಸಾವ್ಕಾರ ಮತ್ತೆ ನಮ್ಮ ಬಶೆಟ್ಟಿ ಸಾವ್ಕಾರ. ಮತ್ತೆ ಈ ಸಂದರ್ಭದಲ್ಲಿ ಕಾರ್ಕಧ್ವಜ ಹೆಂಗ ಅಂದ್ರೆ ಯಾವಾರ ಏನಾರ ಶಾಲಿ ಬಗ್ಗೆ ಶೈಕ್ಷಣಿಕವಾಗಿ ಯಾವಾರ ತಿಳುವಳಿಕೆ ಇಲ್ಲಾರ್ದಾವ್ ಯಾವಾರ ಏನಾರ ಅನ್ನಾಕತ್ತಿತ್ತಂದ್ರೆ ಓಡಿ ಗಿಡದಾಗ ಐತಿ ಬಿಡಿಗೆ ಬಿಡ್ತಿರಾವ್. ಅಷ್ಟು ಸಪೋರ್ಟ್ ಮಾಡಿದಂತ ಒಬ್ಬ ದಿವ್ಯ ಶಕ್ತಿ ಅದು. ಸೊ ಹೈಸ್ಕೂಲ್ ಆಗ್ಬೇಕಂತಂದ್ರ ಎಲ್ಲಾ ಊರಾಗ ಹೆಂಗ್ ಇರ್ತೈತಿ ಅಂದ್ರೆ ಹೈಸ್ಕೂಲ್ ಆಗ್ಬೇಕಂದ್ರೆ ಪ್ರೈಮರಿ ಅವ್ರಿಗೆ ಏನ್ ಸಂಬಂಧ ಇಲ್ಲ ಅನ್ನೋ ಲೆಕ್ಕಕ್ಕೆ ಇರ್ತೈತಿ. ಯೂಸ್ವಲಿ ಹಿರಿಯರ್ ಅವ್ರ ಕೆಲಸ ಮಾಡ್ತಿರ್ತಾರ ಇರ್ತದ. ಬಟ್ ಸುಮಾರು 88,000 ಇನ್ನೂ ಲೆಕ್ಕ ಇದ್ನ ಚಾರ್ಜ್ ಇದ್ನ ಅದಕ್ಕೆ ಹೇಳಕತ್ತೇನಿ. 88,000 ರೂಪಾಯಿ ಖರ್ಚು ಮಾಡಿ ಮುಂದ್ಗಡೆ ಇರ್ತಕ್ಕಂಥ 4 ಎಕರೆ ಗೌಂಡ ಗೊಬ್ಬರ ಗಿಡ ಏನೋ ಅಂತಾರ್ರಿ ಅವ್ರು ಗಂಟಿದ್ದು 88,000 ರೂಪಾಯಿ ಖರ್ಚು. ಅದು ಹೆಂಗಂದ್ರ ಲಕ್ಷ ಗಂಟ್ಲೆ ಖರ್ಚು ಹಾಕಿತ್ತು. ಆದ್ರ ನಮ್ಮ ಊರನ್ನ 2 ಊರನ್ನ ಟ್ರ್ಯಾಕ್ಟರ್ಗಳು ಯುವಕರು ಎಲ್ಲಾ ಸೇರ್ಕೊಂಡು ಬರೀ ಡಿಸೈನ್ ಅಟ್ಟ ಹಾಕಿವ್ ನಾವು, ನೆನಪೈತಿ ನನಗೆ. ಹಾಕಿ ಆ ಗ್ರೌಂಡ್ ಅನ್ನು ರೆಡಿ ಮಾಡಿದೀವಿ. ತಾವೆಲ್ಲರೂ ಬಾಲ್ಯದಲ್ಲೇ ಬೆಳೆಸ್ಕೊಂಡಿದ್ದಕ್ಕೆ ಇವತ್ತಿನ ಈ ಸಂದರ್ಭದಲ್ಲಿ ಇಂಥ ಎಲ್ಲ ಗುರುವಂದನೆ ಕಾರ್ಯಕ್ರಮಗಳನ್ನ ತಾವೆಲ್ಲ ಆಯೋಜನೆ ಮಾಡಿದಿರಿ.
ಆ ಸಂಸ್ಕಾರ ನಮ್ಮೆಲ್ಲ ಗುರು ಬಳಗ, ಪ್ರಾಥಮಿಕ ಪ್ರೌಢ ಎಲ್ಲ ಗುರು ಬಳಗ ನಿಮಗೆ ಬಾಲ್ಯದಲ್ಲಿಯೇ ಆ ಸಂಸ್ಕಾರವನ್ನ, ಆ ಸಂಸ್ಕೃತಿಯನ್ನ ಬಿತ್ತನೆ ಮಾಡಿದೆ. ಆ ಬಿತ್ತನೆ ಮಾಡಿದಾಗ ಅದರೊಳಗ ಅರಿವು ಅನ್ನತಕ್ಕಂಥದ್ದು ಭಾಳ ಸರ್ಕಾರಕ್ಕೆ ಈಗೀಗ ಬುದ್ಧಿ ಬಂದೈತೆ ಅಂತ ಅನ್ಕೊತಾನ. ಯಾಕಂತಂದ್ರೆ ಈಗೀಗ ಗ್ರಾಮ ಪಂಚಾಯತಿಗೆ ಒಂದು ಅರಿವು ಕೇಂದ್ರ ಅಂತ ಮಾಡಕತ್ತ ಸರ್ಕಾರ. ಈಗ ಬುದ್ಧಿ ಬಂದದ, ಈಗೀಗ ಊರಿಗೆ ಬಂದು ಗ್ರಾಮ ಪಂಚಾಯತಿಗೆ ಅರಿವು ಕೇಂದ್ರ ಅಂತ. ಆದ್ರೆ ಅರಿವನ್ನು ಬಿತ್ತರಿಸ್ತಕ್ಕಂಥವ್ರು ಮುಖ್ಯವಾಗಿ ಶಿಕ್ಷಕರು ಅನ್ನೋದು ಇನ್ನೂ ಸರ್ಕಾರಕ್ಕೆ ಗೊತ್ತಾಗಿಲ್ಲ. ದುರ್ದೈವದ ಸಂಗತಿ. ಅರಿವನ್ನು ಬಿತ್ತರಿಸೋರು ನಿಜವಾಗ್ಲೂ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಅನ್ನತಕ್ಕಂಥದ್ದು ಸರ್ಕಾರಕ್ಕೆ ಇನ್ನ ಗೊತ್ತಾಗಿಲ್ಲ. ಅದು ದೊಡ್ಡ ದುರ್ದೈವದ ಸಂಗತಿ. ಯಾಕಂತಂದ್ರೆ ಬರೀ ಗಣತಿ ಮಾಡಾಕತ್ತಿದ್ನೆ, ಅವ್ರ ಮನೆ ಲೆಕ್ಕ ಹಾಕಾಕತ್ತಿದ್ನೆ, ಇವ್ರ ಮನೆ ಲೆಕ್ಕ ಹಾಕಾಕತ್ತಿದ್ನೆ. ಮಾತು ನನಗೆ ಇವತ್ತಿಗೂ ನೆನಪೈತಿ. ನಾ ಯಾಕೆ ಈ ಮಾತು ಹೇಳಿದೆ ಅಂತಂದ್ರ, ಅವರು ಈ ಶಾಲೆ ಶಿಕ್ಷಕಿಯಾಗಿ ನಾನು ಒಂದಿನ ನೋಡ್ಲಿಲ್ಲ, ತಮ್ಮ ಮನೆ ಮಗಳಂತೆ ನನ್ ಕಂಡ್ರು. ಅವರು ಈ ಊರಿನವರಾಗ್ಲಿ, ನಮ್ಮ SDMC ಅಧ್ಯಕ್ಷರಾಗ ಸದಸ್ಯರಾಗ್ಲಿ, ಎಲ್ಲಾ ಶಿಕ್ಷಕರಾಗ್ಲಿ, ಮುದ್ದು ಮಕ್ಕಳಾಗ್ಲಿ ನನಗ ಬಹಳ ರೀತಿಯನ್ನ ತೋರಿಸಿದಾರು. ಹಂಗನ ಒಂದು ವರ್ಷ ಹೆಂಗ್ ಮುಗಿತೋ ಗೊತ್ತಾಗ್ಲಿಲ್ಲ ನನಗೆ. ಅಷ್ಟಲ್ಲೇ ನಾನು ನನ್ನ ಮೂಲ ಶಾಲೆಗೆ ಹಾಜರಾಗುವಂತ ಒಂದು ಅನಿವಾರ್ಯತೆ ಬಂತು. ನಾನು ಬೆಳೆಯಂಗಿಲ್ಲ ಅಂತ ಹೇಳಿ ನನಗೆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ನೀವು ನನಗೆ ಸತ್ಕಾರ ಮಾಡಿದ್ರೆ ನಿಮ್ಗೆ ಎಲ್ಲರಿಗೂ ನಾ ಏನಂತಂದ್ರೆ ಹೃದಯಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನ ಅರ್ಪಿಸಿ ನಾನು ಎರಡು ಮಾತು ಅನ್ನೋಕ್ಕಿಂತನೂ ಎಷ್ಟು ರೊಕ್ಕ ಮಾಡಿವ ಅನ್ನೋಕ್ಕಿಂತನೂ ನಾವು ಹೇಗೆ ಬದುಕಿದ್ದೇವೆ, ನಾವು ಹೇಗೆ ಬದುಕಿದ್ದೇವೆ ಬದುಕನ್ನು ಕಟ್ಕೋಬೇಕಾದ್ರೆ ಅದಕ್ಕೆ ಯಾರ್ದಾರ ಒಂದು ಉಪದೇಶಗಳು ಬೇಕು. ಉಪದೇಶನ ಶಿಕ್ಷಣ ಇವತ್ತು ನಾವು ಬದುಕಬೇಕಾದ್ರೆ ನನಗೆ ಕೆಲವ್ರು ಏನಾರು ಮಾರ್ಗದರ್ಶನ ಮಾಡಿ, ನಮ್ಮಲ್ಲೂ ಬುದ್ಧಿ ಇರ್ತದೆ ಇಲ್ಲ ಅನ್ನೋದನ್ನು. ಕೆಲವು ಬುದ್ಧಿ ಮಟ್ಟವನ್ನು ಜಾಗೃತಿ ಮಾಡೋಕ್ಕೆ ಬೇರೆಯವರ ಮಾತುಗಳು ಬೇಕು ನಮ್ಗೆ. ಅದಕ್ಕೆ ಈ ಸಮಾಜದೊಳಗೆ ಸ್ವಾಮಿಗಳನ್ನು ಯಾಕೆ ಮಾಡಿದಾರಪ್ಪ ಅಂತಂದ್ರೆ ಸಮಾಜದಿದ್ದವರು ಯಾರು ಹಂಗೆ ಕಲ್ತಿರೋದಿಲ್ಲ, ನೀವು ಹಂಗೆ ಕಲ್ತಿರೋದಿಲ್ಲ. ಆದ್ರೆ ಜಗತ್ತಿನೊಳಗೆ ಏನಾದರೂ ಒಂದು ದಾನವನ್ನು ಮಾಡಬೇಕಪ್ಪ ಅನ್ನೋಕ್ಕಂದ್ರೆ ಎಲ್ಲ ಥರದ ದಾನಗಳು ಶ್ರೇಷ್ಠ ವಿದ್ಯಾದಾನ. ವಿದ್ಯಾದಾನ ನಮ್ಮ ಗುರುಗಳಿಗೆ ಮಾತ್ರ ಕೊಡ್ತಾ ಇದ್ದೆ. ತಾಯಿ ತಂದೆಗಳು ಮೊದಲು ಹೇಳಿದಾರೆ ಹಂಗೆ ಪಾಠದಾಗ, ಜನರ ತಾಯಿ ಮೊದಲು ಗುರು ಒಪ್ಪನು ಆಕೆ ನಿಮಗೆ ಮಾತಾಡೋಕೆ ಭಾಷೆ ಕೆಟ್ಟಿಲ್ಲ, ವಿದ್ಯಾ ಕಲಿಸೋಕೆ ಆಗ್ತಿರಲಿಲ್ಲ. ಎಲ್ಲ ವಿದ್ಯೆಯನ್ನು ಸಂಪನ್ನವಾಗಿ ಕಲಿಸುವಂಥ ಶಕ್ತಿ ಗುರುಗಳಿಗಿರ್ತದೆ.